ಮೊನ್ನೆ ದಿನ ಒಂದು 8 ದಿವಸದಿಂದ ಏನು ಬಿಜಾಪುರದಾಗ ಆಗಿದ್ದ ಘಟನೆ ಅದ. ಆ ಘಟನೆ ನೋಡಿದ್ರೆ ಮೈ ಜುಮ್ ಅಂತೈತಿ. ಇವ್ರು ಏನು ಉದ್ದೇಶಪೂರ್ವಕವಾಗಿ ಮಾಡ್ಯಾರೋ, ಏನು ರೌಡಿ ಶೀಟರು ಇವ್ರ ಉದ್ದೇಶ ಏನಿತ್ತು ಈ ಬಡ ಕುಟುಂಬ ಮ್ಯಾಗ ಹಲ್ಲೆ ಮಾಡೋದಂದ್ರ ಇವ್ರು ಯಾ ಇದರಿಂದ ಇರ್ಬೇಕು. ರಾಬಡಿ ಕೇಸ್ ಮಾಡಿದಾರ, ರೌಡಿಗಳದಾರು, ರಾಬಡಿ ಕೇಸ್ ಮಾಡೋರ್ದಾರು. ಇವ್ರ ಗುಂಡಾ ನನ್ನ ಮಕ್ಳು ಇವ್ರಿಗೆ ಎಂತ ಕಾಯ್ದೆ ಹಾಕ್ಬೇಕಂದ್ರ ಇವ್ರಿಗೆ ಗಡಿಪಾರ್ ಮಾಡಿಕಿಂದ ಎಲ್ಲರೂ ಶೂಟ್ಔಟ್ ಮಾಡ್ಬೇಕು. ಇವ್ರಿಗೆ ಇಂಥ ಕಾನೂನು ಅವ್ರಿಗೆ ಹಾಕಿ ಅವ್ರನ್ನ ಈಗೇನ ಬಿಡುಗಡೆ ಆಗ್ಯಾರನ್ರಿ, ಇನ್ನ ಬಿಡುಗಡೆ ಆಗಿಲ್ಲ. ಅವ್ರಿಗೆ ಒಟ್ಟ ಹೊರಗೆ ಬರಲ್ದಂಗ ಮಾಡಿ ಅದನ್ನ ಮಾಡ್ಬೇಕಂತ ನಮ್ ವಿನಂತಿ. ಜಮಖಂಡಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಜೊತೆಗೆ ವಿಜಯಪುರದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಏನು ಆಗ್ರಹ ಮಾಡ್ತೀವಿ ಅಂದ್ರೆ, ದಲಿತರ ಮೇಲೆ ಏನು ಬಡ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು. ಹಲ್ಲೆ ಆಗಿದ್ದು ಈಗಾಗಲೇ ಆರೋಪಿಗಳ ಬಂಧನವಾಗಿತ್ತು. ನಮಗೆ ಬಂಧನ ಅಷ್ಟೇ ಸಾಕಾಗಿಲ್ಲ, ಅವರನ್ನು ಈ ಕೂಡಲೇ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಅವರ ಮೇಲೆ ರೌಡಿ ಶೀಟರ್ಗಳನ್ನು ಓಪನ್ ಮಾಡಬೇಕು. ಜೊತೆಗೆ ಏನು ಹೊಡೆಸ್ಕೊಂಡ ಕುಟುಂಬಕ್ಕೆ ಈ ಸರ್ಕಾರದಿಂದ 5 ಎಕರೆ ಜಮೀನು ಜೊತೆಗೆ ಸರ್ಕಾರಿ ನೌಕರಿಯನ್ನು ಅವ್ರು ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಗ್ರಹ ಮಾಡ್ತೀವಿ ಅಂದ್ರೆ, ಈಗಾಗಲೇ ತಮಗೆಲ್ಲ ಬರ್ತೈತಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಅಂತ ಹೇಳ್ತೀವಿ, ದಲಿತರ ಪರವಾದ ಸರ್ಕಾರ ಅಂತ ಹೇಳ್ತೀವಿ. ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಏನು ದಲಿತರ ಮೇಲೆ ಕಾಳಜಿ ಇದ್ದರೆ, ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕರುಣಾ ತಾಳು ಅವರಾಗಿದ್ದರೆ ಕೂಡಲೇ ಆರೋಪಿತರನ್ನೆಲ್ಲರನ್ನ ಅನ್ನವ್ರು ಹೇಳಿದಂಗೆ ಶೂಟೌಟ್ ಮಾಡಿದ್ರೂ ಏನು ಪರವಾಗಿಲ್ಲ ಈ ರಾಜ್ಯದಲ್ಲಿ. ಯಾಕಂದ್ರೆ ಗುಂಡಾಗಳನ್ನು ಎತ್ತಿ ಕಟ್ಟುವಂಥ ಸರ್ಕಾರನೂ ಇದಾಗಬಾರ್ದು, ಗುಂಡಾಗಳ ರಕ್ಷಣೆ ಕೊಡುವಂಥ ಸರ್ಕಾರನೂ ಇದಾಗಬಾರ್ದು. ಗುಂಡಾಗಳನ್ನು ಎತ್ತಿ ಕಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿರುವಂಥ ಗೂಂಡಾ ರಾಜ್ಯ ಆಗತ್ತೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ನೇರ ಕಾರಣ ಆಗ್ತಾರೆ. ಕೂಡಲೇ ಅವರನ್ನು ಗಡಿಪಾರು ಮಾಡಿ ರಾಜ್ಯದಲ್ಲಿ ಎಲ್ಲಿ ಬೇಕಾರಲ್ಲಿ ಹೋಗಿ, ರಾಜ್ಯದ ದೇಶದ ಎಲ್ಲಿ ಬೇಕಾದ್ರೂ ನಮ್ಮ ಕಂಡ್ರಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಅವರು ಇರಕ್ಕೆ ಯೋಗ್ಯರಲ್ಲ. ಒಂದು ವೇಳೆ ಅವರನ್ನು ಇಲ್ಲಿ ಇಟ್ಟಿದ್ದೆ ಆದರೆ ಬಸವ ನಾಡಿನಲ್ಲಿ ನೀವು ಗೂಂಡಾಗಳನ್ನು ನಡೆಸ್ತಾ ಇದ್ದೀರಿ ಅಂತ ರಾಜ್ಯ ಸರ್ಕಾರಕ್ಕೆ ಆರೋಪ ಮಾಡಿದ್ರೆ ಕೂಡಲೇ ಅವರಿಗೆ ಸಂತ್ರಸ್ತರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು. ಜಮಖಂಡಿ ತಾಲೂಕಿನಿಂದ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಇದು ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಏನು ಮೃತ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದ್ರೆ ಇದೇ ಜಮಖಂಡಿಯಿಂದ ವಿಜಯಪುರ ಜಿಲ್ಲೆವರೆಗೂ ಬೃಹತ್ ಪಾದಾರ್ಪಣೆ ಮಾಡಿ ಜಿಲ್ಲಾಧಿಕಾರಿ ಹಠಾವು, ಈ ದೇಶದ ಏನು ರಾಜ್ಯದ ಸಿಎಂ ಹಠಾವು ಅಭಿಯಾನವನ್ನು ದಲಿತರು ಮಾಡ್ತಾರ ಅಂತ ನೇರವಾಗಿ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಜೈ ಭೀಮ್, ಜೈ ಪ್ರಭು.